ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ವಿನಯ್. ನಾನು ಒಬ್ಬ ಮಧುಮೇಹ ತಜ್ಞ, ಅಂದರೆ ಆಡು ಭಾಷೆಯಲ್ಲಿ ಶುಗರ್ ಡಾಕ್ಟ್ರು. ಸೊ ನನಗೆ ಸುಮಾರು ಜನ ಪ್ರಶ್ನೆ ಮಾಡ್ತಾರೆ, ಮೆಸೇಜ್ ಕಳಿಸ್ತಾರೆ, ಡಾಕ್ಟ್ರೇ ನಮಗೆ ಆಹಾರದಲ್ಲಿ ಎಲ್ಲೆಲ್ಲಿ ಪ್ರೋಟೀನ್ ಸಿಗುತ್ತೆ ಅಂತ. ಎರಡನೇ ಪ್ರಶ್ನೆ ಅವ್ರದ್ದು, ಈ ಪ್ರೋಟೀನ್ ಶೇಕ್ಸು, ವೇ ಪ್ರೋಟೀನ್ ಅಂತೆಲ್ಲ ಹೇಳ್ತೀವಲ್ಲ, ತೊಗೊಳ್ಬೋದಾ ಅಂತ ಕೇಳ್ತಾರೆ. ಸೊ ನಮ್ಮ ಆಹಾರದಲ್ಲಿ ಎಲ್ಲೆಲ್ಲಿ ಪ್ರೋಟೀನ್ ಸಿಗುತ್ತೆ ಅಂದರೆ, ನೀವೇನ ವೆಜಿಟೇರಿಯನ್ಸ್ ಆಗಿತ್ತಂತಂದರೆ ಈ ಡೈರಿ ಪ್ರಾಡಕ್ಟ್ಸ್ ಅಂದರೆ ಹಾಲು ಮತ್ತು ಈ ಚೀಸು, ಪನ್ನೀರು, ಇದರಲ್ಲೆಲ್ಲ ಪ್ರೋಟೀನ್ಸ್ ಇರುತ್ತೆ. ಆ್ಯಂಡ್ ಅಫ್ಕೋರ್ಸ್ ಈ ಸೋಯಾ ಅಂದರೆ ಟೋಫು, ಸೋಯಿಂದ ಮಾಡಿರೋಂಥ ಟೋಫು, ಬ್ರೋಕೊಲಿ, ಸೊಪ್ಪುಗಳು, ಕಾಳು, ಬೇಳೆ, ಪಲ್ಸಸ್, ಲೆಜ್ಯೂಮ್ಸ್, ಇದೆಲ್ಲದರಲ್ಲೂ ಪ್ರೋಟೀನ್ಸ್ ಇರುತ್ತೆ. ನೀವು ಒಂದು ವೇಳೆ ನಾನ್ ವೆಜಿಟೇರಿಯನ್ ಆಗಿತ್ತಂದರೆ ಮೊಟ್ಟೆ, ಫಿಶ್ಶು, ಚಿಕನ್ನು, ಮೀಟು, ಇದರೆಲ್ಲದರಲ್ಲೂ ಪ್ರೋಟೀನ್ಸು ನಿಮಗೆ ಸಿಗುತ್ತೆ. ಎರಡನೇ ಪ್ರಶ್ನೆ, ಈ ಪ್ರೋಟೀನ್ ಶೇಕ್ಸ್ ಅದೆಲ್ಲ ತೊಗೊಳ್ಬೋದಾ, ವೇ ಪ್ರೋಟೀನ್ ತೊಗೋಬೋದಾ ಅಂತ. ನಾನು ಹೇಳೋದು ಇಷ್ಟೇ ನೋಡಿ, ಈ ವೇ ಪ್ರೋಟೀನ್ ಆಗಲಿ, ಪ್ರೋಟೀನ್ ಶೇಕ್ಸ್ ಇವೆಲ್ಲ ಏನಂತಂದರೆ ಇದು ಪ್ರೊಸೆಸ್ ಫಾರ್ಮ್ ಆಫ್ ಪ್ರೋಟೀನ್ಸ್ ಅಂತ ಹೇಳ್ತೀವಿ. ನನ್ನ ಪ್ರಕಾರ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರಿಪೇರ್ ಮಾಡಿದರೆ ಖಂಡಿತ ನೀವು ತೊಗೊಳ್ಬೋದು, ಅದು ತಪ್ಪೇನಿಲ್ಲ. ಬಟ್ ಯೂಶಲಿ ಪ್ರೋಟೀನ್ಸ್ ಏನಿರುತ್ತೆ ಅದೆಲ್ಲ ಬ್ಲ್ಯಾಂಡ್ ಟೇಸ್ಟ್ ಇರುತ್ತೆ, ಅದು ಟೇಸ್ಟ್ ಇರಲ್ಲ. ಅದಕ್ಕೆ ಕೆಲವು ಕಂಪ್ನಿಗಳೆಲ್ಲ ಅದಕ್ಕೆ ಸ್ವೀಟ್ನರ್ಸ್ ಆ್ಯಡ್ ಮಾಡ್ತಾರೆ, ಅದು ಯೂಶಲಿ ಶುಗರ್ ಇರುತ್ತೆ. ಸೊ ನೀವೇನು ಮಾಡ್ತೀರಾ, ಪ್ರೋಟೀನ್ಸ್ ಅಂತ ತೊಗೊಳ್ತಾ ಇರ್ತೀರ, ಬಟ್ ಆ್ಯಕ್ಚುಲಿ ಶುಗರನ್ನು ಸ್ವಲ್ಪ ತೊಗೊಳ್ತಾನೆ ಇರ್ತೀರ. ಸೊ ಹಾಗಾಗಿ ನಾನು ಹೇಳೋದು, ಅದು ಒಳ್ಳೆ ಕಂಪನಿದಾಗಿದ್ದರೆ ಮಾಡಿದರೆ ನೀವು ತೊಗೊಳ್ಬೋದು, ಅದರಲ್ಲಿ ತಪ್ಪೇನಿಲ್ಲ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೀನಿ. ಧನ್ಯವಾದಗಳು.